ನಮಸ್ತೆ. ನಮ್ಮ ಈಗಿನ ಲೈಫ್ ಸ್ಟೈಲ್ ಹಾಗೆ ಫುಡ್ ಹ್ಯಾಬಿಟ್ಸು ತುಂಬಾ ಚೇಂಜ್ ಆಗಿರೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲೂ ಕೂಡ ತುಂಬಾ ವ್ಯತ್ಯಾಸಗಳು ಆಗಿರುತ್ತೆ. ಆದ್ದರಿಂದ ಇವತ್ತು ನಾನು ನಿಮಗೆ ಯೋಗಾಸನದಲ್ಲಿ ಹೇಗೆ ಡೈಜೆಸ್ಟಿವ್ ಸಿಸ್ಟಮ್ನ ಕಂಟ್ರೋಲ್ಡಾಗಿ ಇಟ್ಕೋಬೇಕು, ಹಾಗೆ ಬೆಟರಾಗಿ ನಿಮಗೆ ಡೈಜೆಸ್ಟಿವ್ ಆಗಬೇಕು ಅಂದರೆ ಒಂದಿಷ್ಟು ಆಸನಗಳನ್ನ ಯೋಗದಲ್ಲಿ ಹೇಗೆ ಮಾಡಬೇಕು, ಡೈಜೆಸ್ಟಿವ್ ಸಿಸ್ಟಮ್ನ ಕಂಟ್ರೋಲ್ಡಾಗಿ ಇಟ್ಕೊಬೇಕು ಅಂತ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ನಿಮ್ಮ ಮ್ಯಾಟಿನ ಮಧ್ಯ ಭಾಗದಲ್ಲಿ ನಿಂತು ಸೈಡ್ ಫೇಸ್ ಆಗಿ ನಿಂತ್ಕೊಳ್ಳಿ. ಎರಡು ಕಾಲ ಜೋಡಿಸಿರ್ಬೇಕು. ಈಗ ಎರಡೂ ಕೈಗಳನ್ನ ಲಿಫ್ಟ್ ಮಾಡಿ ಮುಂದೆ ಬೆಂಡ್ ಆಗಿ ಎರಡು ಪಾಮ್ಸ್ನ ಎರಡು ಫೀಟಿನ ಪಕ್ಕದಲ್ಲಿ ಪ್ಲೇಸ್ ಮಾಡಿ ನಿಮ್ಮ ಫೋರ್ ಹೆಡ್ನ ನೀಸ್ಗೆ ಟಚ್ ಮಾಡಿ. ಆಗಿಲ್ಲ ಅಂದ್ರೆ ಸ್ವಲ್ಪ ನೀಸ್ನ ಬೆಂಡ್ ಮಾಡಿ. 1 2 3 4 5 6 7 8 9 10. ಈಗ ನಿಧಾನಾಗಿ ಮೇಲೆ ಬಂದು ಹ್ಯಾಂಡ್ಸ್ನ ರಿಲೀಸ್ ಮಾಡಿ. ಈಗ ನೆಕ್ಸ್ಟ್ ಒನ್ನು, ನಿಮ್ಮ ಲೆಗ್ಸ್ನ ಸ್ವಲ್ಪ ವೈಡ್ ಆಗಿ ಇಟ್ಕೊಂಡು ಈಗ ಎರಡು ಕೈಗಳನ್ನ ನಿಮ್ಮ ಚೆಸ್ಟ್ನ ಮಧ್ಯಭಾಗದಲ್ಲಿ ಪ್ಲೇಸ್ ಮಾಡಿ ನಿಧಾನವಾಗಿ ನಿಮ್ಮ ನೀಸ್ನ ಬೆಂಡ್ ಮಾಡಿ ನಿಮ್ಮ ಲೆಫ್ಟ್ ಹ್ಯಾಂಡಿನ ಎಲ್ಬೋನ ರೈಟ್ ನೀಸ್ನ ಪಕ್ಕದಲ್ಲಿ ಪ್ಲೇಸ್ ಮಾಡಿ. ಈಗ ನಿಮ್ಮ ಹೆಡ್ನ ಲಿಫ್ಟ್ ಮಾಡಿ. 1 2 3 4 5 6 7 8 9 10. ಫ್ರಂಟ್ ಬಂದ್ಬಿಟ್ಟು ಮತ್ತೆ ಈಗ ನಿಮ್ಮ ರೈಟ್ ಎಲ್ಬೋನ ಲೆಫ್ಟ್ ನೀಸ್ಗೆ ಟಚ್ ಮಾಡಿ, ಮೇಲೆ ಪ್ಲೇಸ್ ಮಾಡಿ, ಹೆಡ್ನ ಲಿಫ್ಟ್ ಮಾಡಿ. 1 2 3 4 5 6 7 8 9 10. ಆ್ಯಂಡ್ ಈಗ ಸಿಂಹಾಸನಕ್ಕೆ ಬರಬೇಕು. ಸಿಂಹಾಸನ ಹೇಗೆ ಅಂದರೆ ವಜ್ರಾಸನದ ಒಂದು ಮಾಡಿಫಿಕೇಶನ್ ಅಂತಲೇ ಹೇಳ್ಬೋದು. ಫಸ್ಟ್ ವಜ್ರಾಸನದಲ್ಲಿ ಕೂತ್ಕೊಂಡಿರ್ತೀರಲ್ಲ, ನಿಮ್ಮ ಹೀಲ್ಸನ್ನ ನಿಮ್ಮ ಥೈಸಿನ ಪಕ್ಕದಲ್ಲಿ ಪ್ಲೇಸ್ ಮಾಡಿ. ಸ್ವಲ್ಪ ವೈಡ್ ಆಗಿ ನಿಮ್ಮ ಹೀಲ್ಸನ್ನ ಪ್ಲೇಸ್ ಮಾಡಿ. ನಿಮ್ಮ ಫೂಟು ಔಟ್ಸೈಡ್ ಇರಬೇಕು ನೀಸಿಂದ. ನಿಮ್ಮ ಹ್ಯಾಂಡ್ಸು ನೀಸ್ ಮೇಲೆ ಇರಬೇಕು. ಇನ್ಹೇಲ್, ಎಕ್ಸೇಲ್. ಈ ಪೊಸಿಷನ್ ಅಲ್ಲಿ 10 ಟೈಮ್ಸ್ ಆಫ್ ಇನ್ಹೇಲ್ ಮತ್ತೆ ಎಕ್ಸೇಲ್ ಮಾಡಿ. ಈಗ ವಜ್ರಾಸನಕ್ಕೆ ಬಂದ್ಬಿಟ್ಟು ನಿಮ್ಮ ಎರಡು ಕೈನ ಲಿಫ್ಟ್ ಮಾಡಿ ಮುಂದೆ ಬೆಂಡ್ ಆಗಿ, ಎರಡು ಕೈ ಫುಲ್ ಸ್ಟ್ರೆಚ್ಡ್ ಆಗಿರಬೇಕು. ನಿಮ್ಮ ಹೀಲ್ಸ್ ಮೇಲೆ ನಿಮ್ಮ ಹಿಪ್ಸು ಪ್ಲೇಸ್ ಆಗಿರಬೇಕು. 1 2 3 4 5 6 7 8 9 and 10. ನಿಧಾನಗೆ ಮೇಲೆ ಬಂದು ನಿಮ್ಮ ಹ್ಯಾಂಡ್ಸ್ನ ರಿಲೀಸ್ ಮಾಡಿ. ಈಗ ಇಲ್ಲಿಂದ ಮಾಲಾಸನಕ್ಕೆ ಬರಬೇಕು. ನಿಮ್ಮ ಎರಡೂ ಲೆಗ್ಸ್ನ ವೈಡ್ ಆಗಿ ಪ್ಲೇಸ್ ಮಾಡಿ. ಸ್ಪೈನ್ ಸ್ಟ್ರೈಟ್ ಆಗಿರಬೇಕು. ಹ್ಯಾಂಡ್ಸು ಜೋಡಿಸಿರ್ಬೇಕು. ನಿಮ್ಮ ಎಲ್ಬೋಸ್ ಇಂದ ನಿಮ್ಮ ನೀಸನ್ನ ಔಟ್ಸೈಡ್ಗೆ ಪುಷ್ ಮಾಡಬೇಕು. ಆ್ಯಂಡ್ ದೃಷ್ಟಿ ನೇರವಾಗಿರ್ಲಿ. 1 2 3 4 5 6 7 8 9 and 10. ರಿಲೀಸ್. ಡೈಜೆಸ್ಟಿವ್ ಸಿಸ್ಟಮ್ ಕೂಡ ನಮ್ಮ ಬಾಡಿಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಈ ನಾನು ಹೇಳ್ಕೊಟ್ಟಿರೋ ಆಸನಗಳನ್ನ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಪವರ್ ಬೆಟರ್ ಆಗಿ ಆ್ಯಂಡ್ ಕಂಟ್ರೋಲ್ಡ್ ಆಗಿ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.